ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ದಾವಣಗೆರೆ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅರ್ಡೇಕರ್ ಮಂಜಪ್ಪ ಅವರ ಪುತ್ಥಳಿ ಮುಂಭಾಗ ಮಂಗಳವಾರ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದಾವಣಗೆರೆ ಹರಿಹರ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಮಾಲಾರ್ಪಣೆ ಮಾಡಿದರು. ಜಿಲ್ಲಾಧ್ಯಕ್ಷ ಎಂ ಮಂಜುನಾಥ್ ಏಕಬೋಟೆ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ದಾವಣಗೆರೆ ವರದಿಗಾರರ ಕೂಟದ ಅಧ್ಯಕ್ಷ ಬಡದಾಳ್ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಎ ಫಕ್ರುದ್ದೀನ್, ಕೆ ಮಂಜಪ್ಪ, ಕೆ ಚಂದ್ರಪ್ಪ, ಖಜಾಂಜಿ ಬದ್ರಿನಾಥ್, ಮಾಜಿ ಮೇಯರ್ ಚಮನ್ ಸಾಬ್, ಕೆಜಿ ಶಿವಕುಮಾರ್, ಕಾಡಜ್ಜಿ ಮಂಜುನಾಥ್, ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ, ಜಿಎಸ್ ವೀರೇಶ್, ಕೃಷ್ಣಾಜಿರಾವ್, ವೇದಮೂರ್ತಿ, ಬಿ ಚನ್ನವೀರಯ್ಯ, ಇಂದು ನಿಶಾನಿ ಮಠ್, ಮುದ್ದಯ್ಯ, ಕೆ ಸಿ ಮಂಜುನಾಥ್, ಕೃಷ್ಣ ಪಿ ರಾಜೋಳಿ, ಮಂಜುನಾಥ್ ಬಿ ರಾಜೋಳಿ, ಅನಿಲ್ ಕುಮಾರ್ ಬಾವಿ, ಚನ್ನಬಸಪ್ಪ ಶೀಲವಂತ, ಗೋವಿಂದರಾಜ್, ಕೆ ಜೈಮುನಿ, ಹನುಮಂತಪ್ಪ, ಚಂದ್ರು, ಎ ಬಿ ರುದ್ರಮ್ಮ, ಸುಜಾತ ಬಸ್ನೂರ್, ಅಲ್ಲಾಬಕ್ಷ್, ಚಂದ್ರಶೇಖರ್ ಉಪಸ್ಥಿತರಿದ್ದರು. ಕೂಡ ವಿವಿಧ ತರಹದ ಕಾರ್ಯಕ್ರಮಗಳಾಗ್ತದೆ. ಯಾಕಂದ್ರೆ ಬರೀ ಕೆಲವರಿಗೆ ಸೀಮಿತವಾಗಬಾರ್ದು, ಎಲ್ಲರಿಗೂ ಈಕ್ವಲ್ ಆಗಿ ಏನು ಸಿಗಬೇಕು ಅವ್ರಿಗೆ ಹಕ್ಕು ಏನಿದೆ ಅದು ಸಿಗೋಂತ ಕಾರ್ಯಕ್ರಮಗಳು ಆಗ್ತದೆ. ಯಾಕಂದ್ರೆ ನೀರು ಬೇರೆ ಇದೆ, ಬಾರಿ ದೊಡ್ಡ ಪತ್ರಕ್ಕಾಗ್ತದೆ, ಒಂದು ಸಣ್ಣ ಪತ್ರ ದೂರ ಕೆಲವ್ರಿಗೆ ಕಷ್ಟ ಆಗುತ್ತೆ, ಕೆಲವ್ರಿಗೆ ಬಾರಿ ಚೆನ್ನಾಗಿರ್ತಾರೆ. ಇವತ್ತು ಆ ರೀತಿ ಆಗಬಾರ್ದು. ಅವ್ರಿಗೆ ಏನು ಈಕ್ವಲ್ ಆಗಿ ಏನು ಗೌರ್ಮೆಂಟ್ ಇಂದ ಏನು ಅಡ್ವರ್ಟೈಸ್ಮೆಂಟ್ ಆಗಲಿ ಏನಾದ್ರು ಕೊಡೋದಾಗಲಿ ಎಲ್ಲರಿಗೂ ಈಕ್ವಲ್ ಆಗಿ ಕೊಡಬೇಕು. ಅದ್ರ ಜೊತೆ ಪತ್ರಕರ್ತರ ಪತ್ರಿಕೆಯ ಒಂದು ಮೌಲ್ಯವನ್ನು ಕೂಡ ಎತ್ತಿಡಿ ಅಂತ ಕಾರ್ಯಕ್ರಮ ಅದು. ಯಾಕಂದ್ರೆ ಬರೀ ಬೇರೆ ಬೇರೆ ಟೈಪ್ ಆಗಬಾರ್ದು. ಆ ಪತ್ರಿಕೆ ಓದಿದ್ರೆ ಏನೋ ನಿಜ ಇದೆಯಪ್ಪ, ಇದರಲ್ಲಿ ವರದಿ ಸತ್ಯವಾಗಿದೆ, ಇದನ್ನ ಜನಗಳು ಅಳವಡಿಸ್ಕೋಬೇಕು, ನಂಬೋದು ಅನ್ನೋ ದಿಸೆಯಲ್ಲಿ ಏನ್ ಮಿರರ್ ಅಂತಾರೆ ನಮ್ಮ ಪತ್ರಿಕೆಯನ್ನ, ಸಮಾಜದ ಕನ್ನಡಿ ಅಂತ ಹೇಳ್ತಾರೆ. ಆ ರೀತಿ ಸಮಾಜದ ಕನ್ನಡಿಯಾಗಿ ನೀವೆಲ್ಲ ಭಾಗವಹಿಸಿ ನೀವೆಲ್ಲ ಪತ್ರಿಕೆಯ ಮೌಲ್ಯಗಳನ್ನ ತಿಳ್ಕೊಂಡು ಎಲ್ಲರೂ ಕೂಡ ಅವಕಾಶ ಮಾಡ್ತಕ್ಕಂತ ಹೊಂದಿ ಅರ್ಡೇಕರ್ ಮಂಜಪ್ಪ ಬಗ್ಗೆ ಹೇಳೋದು ಬಗ್ಗೆ ದಾವಣಗೆರೆಗೆ ಅವರ ಕೊಡುಗೆ ಏನು ಪ್ರಾರಂಭ ಆಯ್ತು ತಿಳಿಸ್ತಾರೆ ಅಂತ ಹೇಳಿ ನಾವು ಹೇಳಿ ಯಾವಾಗಲೂ ಜೊತೆಗಿದ್ದಾರೆ. ಲೋಕಸಭಾ ಜೊತೆಗಿದ್ದು ನಿಮ್ಮ ಅಸೋಸಿಗಳಲ್ಲಿ ನಾವು ಜೊತೆಗಿರ್ತೀವಿ. ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಬಸವಣ್ಣನವರ ಜಯಂತಿಯನ್ನ ಅದು ಶಿಕ್ಷಣೆಯನ್ನ ಪ್ರಾರಂಭ ಮಾಡಿಕೊಂಡು ಅದು ಬಹುಮಾನ್ಯ ಬಾಲಗಂಗಾಧರ ಸಾರ್ವಜನಿಕ ಗಣೇಶ ಪ್ರೇರಣೆಯಾಗಿ ಅರ್ಡೇಕರ್ ಮಂಜಪ್ಪನವರು ಮಾಡಿದ್ದಾರೆ. ಇನ್ನು ನಾವು ಭಾರತದ ಪತ್ರಿಕಾ ಇತಿಹಾಸದ ಕಡೆ ನಾವು ಹೋಗೋದಾದ್ರೆ 1770ನೇ ಇಸ್ವಿಯಲ್ಲಿ ಸಮಾಜದ ರಾಜ್ಯದ ಬೆಳವಣಿಗೆ ಆಗಲಿ ಸಾಧ್ಯ ಆದ ಅವರು ಒಂದು ಕಾಲ ಇತ್ತು, ಪೇಪರ್ಗೆ ಜನ ಕಾಯ್ದಿರ್ತೀವಿ. ಸುಮಾರು ಬೆಳಿಗ್ಗೆ ಬಂದು 6 ಗಂಟೆಗೆ ಕಾಯ್ತಿದ್ರು ಅಂತ ಒಂದು ಇತ್ತು. ಇವತ್ತು ಪತ್ರಿಕೆ ಓದೋದು ಕಡಿಮೆ ಆಗಿದೆ. ಸೋಷಿಯಲ್ ಮೀಡಿಯಾ, ಸುಳ್ಳು ನೋಡಿದ್ರೆ ನಾವಂತೂ ಆ ನ್ಯೂಸ್ ನೋಡೋದೇ ಕೈ ಬಿಟ್ಬಿಟ್ಟಿದ್ದೇವೆ. ನಾವು ಯಾವ ನ್ಯೂಸ್ ನೋಡ್ತೀವಪ್ಪ ಅಂದ್ರೆ ಆ BBC, ಅಲ್ಜಜೀರಾ, ಫ್ರಾನ್ಸ್ ಆಚೆ ಇಲ್ಲೇನು ಏನಿಲ್ಲ, ಯಾವುದೋ ಒಂದು ಸಣ್ಣ ವಿಷಯ ಸಿಕ್ಕರೆ ನಮ್ಮ ವಿದ್ಯುತ್ತಿಯನ್ನು ಗೌರ್ಮೆಂಟ್ ಬೆಳೆಯುತ್ತೆ. ನನ್ನ ಅನಿಸಿಕೆ ಎಲ್ಲರಿಗೂ ಅಂತ ನನ್ನ ಅನಿಸಿಕೆ ಇದು. ಬಹಳ ನಿಜವಾಗ್ಲೂ ಬಹಳ ಅಸಹ್ಯ ಆಗುತ್ತೆ. ಸುಳ್ಳು ಸಾಮ್ರಾಜ್ಯ ಎಲ್ಲರ ಇಲ್ಲೇ ಅದು ಮಾಧ್ಯಮದಲ್ಲಿದೆ ಅಂತ ನನ್ನ ಅನಿಸಿಕೆ. ನಿಜವಾಗ್ಲೂ ಪತ್ರಿಕೆಗಳು ಅವನ್ನೆಲ್ಲ ಸರಣಿ ಹಿಡಿದು ಜನಕ್ಕೆ ಸತ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಲಿ. ಆ ಮುಖಾಂತರ ಜನಕ್ಕೆ ಒಳ್ಳೇದಾಗ್ಲಿ, ಸಮಾಜಕ್ಕೆ ಒಳ್ಳೇದಾಗ್ಲಿ. ಏನು ಸವಲತ್ತುಗಳು ಆಗ್ಬೇಕು, ಸರ್ಕಾರಗಳು ಅದ್ರ ಬಗ್ಗೆ ಗಮನ ಹರಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರ ಮಕ್ಕಳಿಗೆ ಇನ್ಶೂರೆನ್ಸ್, ಅವ್ರಿಗೆಲ್ಲ ಇನ್ಶೂರೆನ್ಸ್ ಕೊಡುವಂತ ಕಾರ್ಯಕ್ರಮ ಜಾರಿಗೆ ಬರಲಿ. ಅವ್ರ ಮಕ್ಕಳಿಗೆ
ಉದ್ಯಮಕ್ಕೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೇಳಿ ಮತ್ತೆ ಕಾರ್ಯಕ್ರಮದಲ್ಲಿ ಮಾತನಾಡ ಅವಕಾಶ ಕೊಟ್ಟ ನಮ್ಮನ್ನು ಹೊಂದಿ ಶುಭಾಶಯಗಳು. ಈಗೇನು ದಿನಾಚರಣೆ ಆಚರಿಸಿದ ಹಿನ್ನೆಲೆ ಮಹತ್ವ ಬಗ್ಗೆ ಈಗಾಗಲೇ ಹಿರಿಯ ಪತ್ರಕರ್ತರು ಆದ ಸಂಗ್ರಹವಾಗಿ ವಿವರಣೆ ನೀಡಿದ್ದಾರೆ. ಆಮೇಲೆ ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸುವ ನಾವು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿಯ ಉದ್ಯಮದ ಜನ ನಿರೀಕ್ಷೆ ಮಾಡ್ತಾರೆ ಅನ್ನೋದಕ್ಕೆ ಮಾಹಿತಿ ಮಹಾನುಭಾವಗಳು ತಂತ್ರಜ್ಞಾನದ ನೋವು, ನಲಿವುಗಳು, ಸಂಕಷ್ಟಗಳು, ಅಭ್ಯರ್ಥಿಗಳಾದಂಥ ಕೂಡ ಅಭ್ಯರ್ಥಿಯಾದ ಶ್ರೀ ಗಿರೀಶ್ ಕೆ ಶೆಟ್ಟಿ ಅವರು ತಿಳಿಸಿದ್ದಾರೆ. ಈ ರಾಜಕಾರಣಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾವತ್ತೂ ನಮ್ಮ ಮಾಧ್ಯಮದ ಜೊತೆ ಬಹಳ ನಂಬಿಕೆ ವಿಶ್ವಾಸನ ಇಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಾಧ್ಯಮ ದಾವಣಗೆರೆ ಮಾಧ್ಯಮದ ಏನಿದ್ದಾರೆ ಅವೆಲ್ಲ ಬಹಳ ಸತತವಾದಂತ ಖಂಡಿತ ಆಗ್ತಿದೆ, ಈಗಾಗಲೇ ಆಗ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ವೃತ್ತಿಗತೆ ಎತ್ತಿ ಹಿಡಿದು ನಮ್ಮ ಆತ್ಮಶಕ್ತಿಗೆ ಅನುಗುಣವಾಗಿ ನಾವು ಕಾರ್ಯನಿರ್ವಹಿಸುವಂತ ಅವಶ್ಯಕತೆ ಇದೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಮೋದಿಗಳು ಹಿರಿಯರು ಗಣ್ಯರಿಂದ ಮತ್ತೊಮ್ಮೆ ಶುಭಾಶಯಗಳು. ಅದೇ ರೀತಿಯಾಗಿ ಇವತ್ತಿನ ಮಾಧ್ಯಮದ ಭವಿಷ್ಯತೆ ಅದೇ ರೀತಿಯಾಗಿ ಮಾಧ್ಯಮದಲ್ಲಿ ಮೌಲ್ಯಕರ ಆಸಕ್ತಿ ವಿಜಯವನ್ನು ಗಂಭೀರವಾಗಿ ಆಚರಿಸುತ್ತಾರೆ. ಅದೇ ರೀತಿಯಾಗಿ ನಮ್ಮ ಮಗುವಿನ ಹೀಗಾಗಿ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಪತ್ರಿಕಾ ಕ್ಷೇತ್ರವನ್ನು ನಾವು ಗಂಭೀರವಾಗಿ ಕೊಂಡೊಯ್ಯುವ ಸಂಸ್ಥೆ ನಮ್ಮೆಲ್ಲರ ಬೇಕು. ಹೇಳಿದ್ರೆ ಇವತ್ತು ಜನರು ಮಾಧ್ಯಮದ ಮೇಲೆ ಒಂದು ಅವಲಂಬನೆ ಆಗಿದ್ದಾರೆ. ಏನ್ ಬರುತ್ತೆ ಅದೇ ಸಂಸ್ಥೆ ಅಂತ ಹೀಗಾಗಿ ನಾವು ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮವನ್ನು ನಾವೆಲ್ಲರೂ ಕೂಡ ಆಗ ನಾವು ಹೇಳುತ್ತಾ